ನಾನು ಪಕ್ಕದ ಮನೆಯವಳಿಗೆ ಲವ್ ಲೆಟರ್ ಬರೆದು ನಮ್ ಸಾಕಿದ ನಾಯಿ ಕೈಗೆ ಕೊಟ್ಟೆ. ನಿಯತ್ತಿನ ನಾಯಿ ಅದ್ರ ಬುದ್ಧಿ ತೋರಿಸ್ಬಿಡ್ತು. ಆ ಲೆಟರ್ ನನ್ ಹೆಂಡತಿ ಕೈ ಕೊಟ್ಟು ಬಂತು. ಈಗ ನಾಯಿ ನನ್ ಹೆದರಿಕೆಯಿಂದ ನಾಪತ್ತೆ, ನಾನು ನನ್ ಹೆಂಡತಿ ಹೆದರಿಕೆಯಿಂದ ನಾಪತ್ತೆ. ಹಲೋ ಸರ್, ಮಿಸ್ಟೇಕ್ ಆಗಿ ನಾನು ನಿಮ್ಗೆ 10,000 ಟ್ರಾನ್ಸ್ಫರ್ ಮಾಡ್ಬಿಟ್ಟಿದೀನಿ. ಅದೇ ಅವ್ರು ಬೇರೆಯವ್ರು ಕಳಿಸ್ಬೇಕಾಗಿತ್ತು. ಸೊ ಇದೇ ನಂಬರ್ ವಾಪಸ್ ಮಾಡ್ಬಿಡಿ. ಯಾಕೆ ಮಾಡಿದೆ ಗುರು? ಆಲ್ರೆಡಿ ನನ್ನ ಅಕೌಂಟ್ ಅಲ್ಲಿ 20,000 ಮೈನಸ್ ಅಲ್ಲ ಐತೆ. ಹೋಯ್ತೀನಿ ಕಾಸು. ಇವಾಗ ಬ್ಯಾಂಕ್ ಅವ್ರು ತೆಂಕೊಂಡ್ಬಿಟ್ಟಿರ್ತಾರೆ. ಕೇಳ್ಬಿಟ್ಟು ಮಾಡ್ಬೇಕು ತಾನೆ. ಯಾ ಭಿಕ್ಷುಕರ ಡೀಟೇಲ್ಸ್ ತಗೊಂಬತ್ತೀರಲ್ಲಿ, ಸ್ವಲ್ಪ ಚೆನ್ನಾಗಿರೋ ತಗೊಂಬರ್ರ. ಜಿಪ್ ಹಾಕೊಳ್ರಿ. ಏಯ್, ಪಬ್ಲಿಕ್ ಅಲ್ಲಿ ಏನ್ ಜಿಪ್ ಹಾಕೊಳ್ರಿ ಅಂತ ಮಾತಾಡ್ತಿದ್ಯಾ? ನಿಮ್ ಮೇಕಪ್ ಬಾಕ್ಸ್ ಓಪನ್ ಆಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಂತೀನಿ. ನಿಮ್ ಮೇಕಪ್ ಬಾಕ್ಸ್ ಓಪನ್ ಆಗಿ ನಿಮ್ ಲಿಪ್ಸ್ಟಿಕ್ ಕೂಡ ಕಾಣ್ತಾ ಐತೆ. ಮುಚ್ಕೊಳ್ಳಿ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋದಿ. ಹಲೋ, ನನ್ ಜೊತೆ ಮಾತಾಡ್ತಾ ಇರೋದು ಚಿಪ್ಸ್ ಕಂಪ್ನಿ ಅವ್ರು ತಾನೆ? ಹಾ ಹೇಳ್ರಿ, ಏನ್ ಸಮಸ್ಯೆ ಆಗಿದೆ ನಿಮ್ಗೆ? ಸಮಸ್ಯೆನಾ? ಫುಲ್ ಟೆನ್ಷನ್ ಆಗಿ ಹೋಗಿದೆ ಗುರು. ಇಲ್ಲಿ ನಾನು ಎಣ್ಣೆ ಹೊಡಿತಾ ಇದ್ನ, ಸೈಸಿಗೆ ನಿಮ್ ಕಂಪ್ನಿ ಚಿಪ್ಸೇ ತಂದಿದ್ದೆ. ಎರಡೇ ಚಿಪ್ಸ್ ತಿಂದಿದ್ದು. ಅವನ ಅಕ್ಕಲ್ ಚಿಪ್ಸ್ ಪ್ಯಾಕೆಟೇ ಖಾಲಿ. ಈಗ ಮಿಕ್ಕಿರೋದನ್ನೇ ಕುಡಿಯೋದು ಹೆಂಗೆ ಅಂತ ಟೆನ್ಷನ್ ಅಲ್ಲಿ ಇದೀನಿ. ಅದು ಸರ್, ಅದಕ್ಕೆ ಗಾಳಿ ಹಾಕ್ಬೇಕಾಗತ್ತೆ ಸರ್, ಇಲ್ಲಾಂದ್ರೆ ಚಿಪ್ಸ್ ಹಾಳಾಗ್ಬಿಡತ್ತೆ. ಗಾಳಿ ಹಾಕೋಕೆ ಅಷ್ಟಿದ್ರೆ ನಿಮ್ ಟಿಕೆದಲ್ಲಿ ಹಾಕೊಳ್ರಿ. ಇನ್ಮೇಲೆ 2 ಚಿಪ್ಸ್ ಜಾಸ್ತಿ ಹಾಕ್ರಿ. ನಮಸ್ಕಾರ ಮೇಡಮ್, ಏನ್ ಹೇಳ್ಬೇಕಾಗಿತ್ತು? ಇಲ್ಲ ಅಣ್ಣ, ಮಳೆ ಬರ್ದಿತ್ತು ಅಂತ ಬಂದ್ ನಿಂತ್ಕೊಂಡೆ. ಮಳೆ ಬರ್ತಿದ್ರೆ ನಾನೇನು ನಿಮಗೆ ಛತ್ರಿ ತರನ ಕಾಣಿಸ್ತೀನಿ? ಬೇವರ್ಸಿ ನನ್ ಮಕ್ಳ, ಒಂದ್ ಛತ್ರಿ ತರಕ್ಕಾಗಲ್ಲ ನಿಮ್ ಕೈಲಿ. ನೀವ್ ಜನ ಹೆಂಗೆ ಅಂದ್ರೆ, ಯಾವನ ಮಳೆ ಬಂತು ಅಂತ ಬರ್ತಾನೆ, ಇನ್ನೊಬ್ಬ ಎಸಿಲಿ ಖಾಲಿ ತರೋಣ ಅಂತ ಬರ್ತಾನೆ. ನಿನ್ನೆ ಯಾರೋ ಬೋಳಿ ಮಗ ಇದು ವಾಶ್ರೂಮ್ ಅನ್ಕೊಂಡು ನನ್ ಮೇಲೆ ಹುಚ್ಚೊಯ್ದೋಗ್ಬಿಟ್ಟ. ಒಂಚೂರು ಬೆಲೆನೇ ಇಲ್ವಾ ನಾನಂತ ATMಗೆ ಹೋಗ್ಲಿ, ಬಂದಿರೋ 1,000 ರೂಪಾಯಿ ವಿಡ್ರಾ ಮಾಡ್ಕೊ. ಪರವಾಗಿಲ್ಲ, ಬೇಡ ಅಣ್ಣ. ಹೋಗ್ಲಿ, 500 ರೂಪಾಯಿ ವಿಡ್ರಾ ಮಾಡಕ? ಬೇಡ ಅಣ್ಣ. 100 ರೂಪಾಯಿ? ಬೇಡ. 10 ರೂಪಾಯಿ ಮಾಡಕ? ಬೇಡ ಅಂದೆ, ಬೇಡ. ಸರಿ, ಕಾರ್ಡ್ ತಗೋ. ಸದ್ಯ ನಿಮ್ಗಾದ್ರೂ ಕರುಣೆ ಬಂತಲ್ಲ. ಎಷ್ಟ ಅಮೌಂಟ್ ಹೇಳಿ? ಅಮೌಂಟ್ ಎಲ್ಲ ಬೇಡ, ಬರೀ ಬ್ಯಾಲೆನ್ಸ್ ಚೆಕ್ ಮಾಡಬೇಕು. ಅಯ್ಯೋ ಬೇವರ್ಸಿ ಮುಂಡಾರ, ಹೋಗ್ಲು ಫಸ್ಟ್ ಇಲ್ಲಿಂದ ಹೋಗ್ಬಿಡು, ಒಡೆಯಕ್ಕೆ ಮುಂಚೆ ಹೋಗ್ಬಿಡು. ಸಿನಿಮಾ ಹೆಸರು ಮಂಡ್ಯ ಅಂತೆ. ಹೆಂಗೆ ಬ್ರೈನಿಗೆ ಶೂಟ್ ಮಾಡವ್ರೆ ಅಂದ್ರೆ, ಸಿನಿಮಾ ಹೆಸರು ಮಂಡ್ಯ ಅಂತ ಇಟ್ಕೊಂಡು ಮಂಡ್ಯದ ಒಂದೇ ಒಂದು ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಇಲ್ಲ. ಮಂಡ್ಯದ ಯಾವುದೇ ತಾಲೂಕಿನ ಯಾವುದೇ ಥಿಯೇಟರ್ ಅಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಇಲ್ಲ. ಏಯ್ ಕುಳ್ಳ, ನೋಡ್ಕೊಂಡ್ ಹೇಳಿ, ಮೊದ್ಲೇ ಗುಂಡ್ಗಿದ್ಯಾ, ಚೂರ್ ಸ್ಲಿಪ್ ಆಯ್ತು ಅಂದ್ರೆ ಹಂಗೇ ಹೋಗ್ಬಿಡ್ತೀಯ ನೀರ್ ಜೊತೆ. ಅಯ್ಯೋ, ನನ್ನೇನೋ ಅನ್ಕೊಂಡಿದ್ಯಾ ನೀನು? ಯಾರ ಮೇಲೆ ಟ್ರೈನಿಂಗ್ ಕೊಡ್ತಾ ಗೊತ್ತಾ? ಅದಕ್ಕಿಂತ ಜಾಸ್ತಿ ಟ್ರೈನಿಂಗ್ ಮಾಡಿ ಬಂದಿರೋ ನಾನು. ನನಗೆ ನೀನು ಈ ನೀರಲ್ಲಿ ಹೆಂಗ್ ಹೋಗ್ಬೇಕಂತ ಹೇಳ್ಕೊಡ್ತೀಯ. ನಡಿ ಮೊದ್ಲು ಮುಂದೆ ನೋಡ್ಕೊಂಡ್ ನಡಿ ನೀ ನೀರ್ನ. ಓಹೋ, ಹೇಳ್ಕೊಡಕ್ ಬಂದ್ಬಿಟ್ಟ ನಾನೆಗೆ. ನಾವೆಲ್ಲ 2ನೇ ಕ್ಲಾಸ್ಗೆ ರೋಡಿಸಮ್ ಸ್ಟಾರ್ಟ್ ಮಾಡಿ 3ನೇ ಕ್ಲಾಸ್ಗೆ ಬಿಟ್ಟಿಲ್ಲೋರು ನಮ್ಮ ಹತ್ರನೇ ನಕರ ಆಡ್ತೀಯ ನೀ. ಏಯ್ ಹಿಡ್ಕೊಳ್ಳಲೇ, ಕಾಪಾಡೋ. ಅಯ್ಯಪ್ಪ, ಏಯ್ ನಾನೇನೋ ಆಳ ಇಲ್ಲ ಅನ್ಕೊಂಡ್ ಬಂದೆ ಕಣೋ. ಎತ್ತು ಬಾರಲೇ. ನನಗೆ ಡೌ ಮಾಡ್ತೀಯ ನನ್ನ ಮಗನೇ. ಏಯ್ ಆಯ್ತಪ್ಪ, ಬಂದ್ ಆಮೇಲೆ ತಮಾಷೆ ಮಾಡುವಂತೆ. ನಾನೇನೋ ಯಪ್ಪ ಬಿಲ್ಡಪ್ ಕೊಡ್ಕೊ ಬಂದ್ರೆ ಹಿಂಗ ಆಗೋದು. ದೇವ್ರೆ, ನನಗಿತ್ತು ಭಯನ ಆಗೋಗಿತ್ತು ಕರ. ಇವನ್ ಬೇರೆ ಹಿಂದೆ ವಿಡಿಯೋ ಮಾಡ್ತವ್ರೆ, ಎಲ್ರಿಗೂ ಅಪ್ಲೋಡ್ ಬೇರೆ ಮಾಡ್ತಾನೆ. ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜ್ ಆಗ್ತೀರ ನನ್ ಮಕ್ಳ ನೀವಪ್ಪ. ನಂದು ಏನೋ ಲೇ, ಇಷ್ಟು ದೊಡ್ಡ ಆಳ ಇರತ್ವೆ ಕರ್ಕೊ ಬಂದ ನಮ್ಮ ಮುಳುಗ್ಸಕ್ ಪ್ಲಾನ್ ಮಾಡಿದೀರಾ? ಯಪ್ಪ ಸಾಕು ಸವಾಸ, ನನ್ನಡಿ ವಾಪಸ್ ಹೋಗ ನಮ್ಮ ಅಂತಕ್ಕೆ. ಬೇಡವೇ ಬೇಡ ಇಲ್ಲಿ ನೀರಲ್ಲಿ. ಏನಮ್ಮ ತ್ರಿಷಾ, ಇವತ್ತು ಈ ಕಡೆ ಬಂದ್ಬಿಟ್ಟಿದ್ಯಾ? ಏನ್ ಮಾಡ್ತಾವ ನಿಮ್ಮ ಅಣ್ಣ ಸಂಜು? ಅಲ್ಲೋದಕ್ಕೆ ಡಾಕ್ಟರ್ ಹೋಗೋಣ ಅಂತ ಬಂದೆ. ಓ, ಅಲ್ಲವು. ಸರಿ ಬಾಯಿ, ನಾನೇ ನೋಡ್ತೀನಿ ಅಂದ್ಕಣ. ನಿನಗೆ ಅಲ್ಲೋವು ನೋಡಕ್ ಬರುತ್ತಾ? ಮತ್ತೆ ನಾನ್ ಫಾರಿನ್ ಹೋಗಿ ಆರ್ಥೋಪೆಟಿಕ್ ಜೊತೆಗೆ ಇದನ್ನು ಓದ್ಕೊ ಬಂದಿದ್ದೀನಿ. ಅಲ್ಲೋ ಹೆಂಗ್ ಸರಿ ಮಾಡೋದು ಅಂತ. ಸ್ವಲ್ಪ ಬಾಯ್ ಮುಂದಕ್ಕೆ. 2-3 ಉಳ್ಕಲ್ಲಿ ತಂಗಿದಾವೆ. ಕಿತ್ತು ಬಿಡ್ತೀನಿ ಬಿಡು, ಸರಿ ಮಾಡ್ಬಿಡ್ತೀನಿ. ಮತ್ತೆ ಫೀಸ್ ಎಷ್ಟಾಗುತ್ತೆ ಹೇಳು, ನಮ್ಮ ಅಣ್ಣ ಹತ್ರ ಇಸ್ಕೊ ಬರ್ತೀನಿ. ಅಯ್ಯೋ ತ್ರಿಷಾ, ನಿನ್ನ ಹತ್ರ ಫೀಸ್ ಇಸ್ಕೊಳ್ತೀನ ನಾನು? ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ನೀನು? ಅಂತದ್ರಲ್ಲ ನಿನ್ನ ಹತ್ರ ಹೋಗಿ ಫೀಸ್ ಕೇಳ್ತೀನ ಬಾಯ್ಲಿ? ಓ, ಚಿಕ್ಕ ಹುಡುಗಿ ಫೀಸ್ ಗೀಸೋ ಅಂತೆಲ್ಲ ಹೇಳ್ತಾಳೆ. ನಿನಗೆ ಇದಕ್ಕೂ ಮೇಲೆ ಕೊಡ್ಬೇಕು ಅಂದ್ರೆ ಈ ಕ್ಯಾಬ್ ಕೊಟ್ಬಿಡಮ್ಮ, ನನಗ್ ಸಾಕು. ಅದೇ ನನಗ್ ಖುಷಿ ಆಗುತ್ತೆ. ನೀನ್ ಫೀಸ್ ಎಲ್ಲ ಕೊಡೋದ್ ಬೇಡ. ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಬೆಂಗಳೂರಿಂದ. ಹುಡುಗ ಅವ್ರ ಮೇಲೆ 10 ನಿಮಿಷ ಬರ್ತೀನಿ ಅಂತ ಅವ್ರ ಫ್ರೆಂಡ್ ಜೊತೆ ಹೋದವನು 4 ವರ್ಷ ಆದ್ಮೇಲೆ ಬಂದವನು. ಆಕ್ಚುಲಿ ಹುಡುಗ ಅವಾಗ ತಾನೇ ಎದ್ದಿದ್ದ. ಅವ್ರ ಫ್ರೆಂಡ್ ಬಾ ಮಚ್ಚ 10 ನಿಮಿಷ ಟೀ ಕುಡ್ಕೊಂಡ್ ಬರೋಣ ಅಂತ ಕರ್ಕೊಂಡು ಹೋದ. ಹುಡುಗನವ್ರ ಮನೇಲಿ 10 ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಹೋಗ್ತಾ ಚೆನ್ನಾಗಿರೋ ಟೀ ಕುಡಿಬೇಕಂತ ನೆಲಮಂಗಲವರೆಗೂ ಹೋಗೋರೆ. ಆಮೇಲೆ ಚೆನ್ನಾಗಿರೋ ತಂದೂರಿ ಚೈ ಕುಡಿಬೇಕು ಅಂತ ಕುಣಿಗಲ್ವರೆಗೂ ಹೋಗೋರೆ. ಆಮೇಲೆ ಇಲ್ಲಿವರೆಗೂ ಬಂದಿದೀವಿ, ಬಾ ಹಾಸನ ಹತ್ರ ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಹೋಗೋರೆ. ಆಮೇಲೆ ಬಾ ಹಾಸನವರೆಗೂ ಬಂದ್ಬಿಟ್ಟಿವಿ, ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಮಂಜುನಾಥನ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಹೋಗೋರೆ. ಆಮೇಲೆ ಅಲ್ಲಿಂದ ಮತ್ತೆ ಕುಕ್ಕೆಗೆ ಹೋಗೋರೆ. ಆಮೇಲೆ ಕುಕ್ಕೆಲಿ ಯಾವ್ದೋ ಒಂದ್ ಕಾಲೇಜ್ ತುಂಬಾ ಇಷ್ಟ ಆಗ್ಬಿಟ್ಟು ಅಲ್ಲಿ ಇಂಜಿನಿಯರ್ 4 ವರ್ಷ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ 6 ತಿಂಗಳು ನಮಗೂ ಏನ್ ಗೊತ್ತಾಗಿಲ್ಲ ಅಂದ್ರು. 1 ವರ್ಷ ಆಮೇಲೆ ಸ್ವಲ್ಪ ಡೌಟ್ ಆಯ್ತು. ಆದ್ರೂ ಅಲ್ಲೇ ಎಲ್ಲ ಚಪ್ಪರ ಆಯ್ತಿರ್ತಾನೆ ಬತ್ತನ್ ಬಿಡು ಅಂತ ಸುಮ್ನಾದ್ರಂತೆ. 1-2 ವರ್ಷ ಆದ್ಮೇಲೆ ಮತ್ತೆ ಡೌಟ್ ಆಯ್ತು. ಆದ್ರೂ ಇಲ್ಲೇ ಎಲ್ಲ ಅವ್ರ ಫ್ರೆಂಡ್ ಮೇಲೆ ಚಪ್ಪರ ಆಯ್ತಿರ್ತಾನೆ ಅಂತ ಸುಮ್ನಾಗವ್ರೆ. 4ನೇ ವರ್ಷ ಸ್ವಲ್ಪ ಜಾಸ್ತಿ ಡೌಟ್ ಆಗಿ ಇನ್ನೇನ್ ಹುಡ್ಬೇಕು ಅಂತ ಹೊಡ್ಬೇಕಾದ್ರೆ ಅವ್ರ ಮಗನೇ 10 ಸಬ್ಜೆಕ್ಟ್ ಬ್ಯಾಕ್ ಇಟ್ಕೊಂಡು ವಾಪಸ್ ಬಂದವನೇ.